ಕಾನೂನು ಉಲ್ಲಂಘನೆ ಮಾಡಿರುವ ಸಿಎಂ ಮೇಲೆ ಕೇಸ್ ಹಾಕಿ ಡಿಪಿಆರ್ ನಿಯಮ ಪೊಲೀಸರ ಮನವಿಯನ್ನ ತಿರಸ್ಕರಿಸಿದ್ದೀರಿ. ಆರ್ಸಿಬಿ ಫ್ಯಾನ್ಸ್ ಗಲಾಟೆ ವಿಚಾರಕ್ಕೆ ಅಶೋಕ್ ತರಾಟೆ ತೆಗೆದುಕೊಂಡಿದ್ದಾರೆ ಸರ್ಕಾರವನ್ನ. ಮತ್ತೆ ಡಿಪಿಆರ್ ನಿಯಮ ಏನಿತ್ತು, ಪೊಲೀಸರ ಮನವಿ ಏನಿತ್ತು, ಅದನ್ನ ಸರ್ಕಾರ ತಿರಸ್ಕಾರ ಮಾಡಿದೆ. ಸಂಭ್ರಮಾಚರಣೆ ಬೇಡ ಅಂತ ಹೇಳಿದ್ರು, ಅದನ್ನ ತಿರಸ್ಕರಿಸಿದ್ದು ನೀವು. ಆರ್ಸಿಬಿ ಫ್ಯಾನ್ಸ್ ಗಲಾಟೆ ವಿಚಾರಕ್ಕೆ ಅಶೋಕ್ ಮತ್ತೆ ಸರ್ಕಾರವನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಕಾನೂನನ್ನ ಉಲ್ಲಂಘನೆ ಮಾಡಿರುವುದು ಸಿಎಂ, ಅವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳಿದ್ದಾರೆ. ಈ ಸಂಬಂಧಪಟ್ಟಂಗೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರನ್ನ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ಸರ್ಕಾರವನ್ನು ಅಣಿಯಲು ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ಬಿಜೆಪಿ ನಾಯಕರು ಇದೀಗ ಸರ್ಕಾರದ ವಿರುದ್ಧ ಒಂದೊಂದೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅದರಂತೆ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದಂತ ಬಿಜೆಪಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಇದೀಗ ಏನು ವಿಧಾನಸೌಧದ ಡಿಸಿಪಿ ಬರೆದಿರ್ತಕ್ಕಂಥ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಅಶೋಕ್ ಅವರು ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಇವತ್ತು ಡಿಸಿಪಿ ಅವರು ಬರೆದಿರ್ತಕ್ಕಂಥ ಪತ್ರವನ್ನು ಬಿಡುಗಡೆ ಮಾಡಿದ್ರಿ, ಏನು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ? ನೋಡಿ, ಡಿಸಿಪಿ ಇಲ್ಲಿ ಕಾರ್ಯಕ್ರಮ ಆತುರವಾಗಿ ಮಾಡ್ತಾ ಇದ್ದೀರಾ, ಸಿಬ್ಬಂದಿ ಇಲ್ಲ ನಮ್ಮ ಹತ್ರ, ಆಗಲ್ಲ ಅಂತ ಹೇಳಿದ್ದಾರೆ. ಇಷ್ಟಾದ್ಮೇಲೂ ನೀವು ಕಾರ್ಯಕ್ರಮ ಮಾಡ್ತೀರಾ ಅಂದರೆ ಕಾನೂನನ್ನು ವೈಲೇಷನ್ ಮಾಡಿದ್ದೀರಾ. ಆ ಕಾನೂನು ವೈಲೇಷನ್ ಮಾಡಿರೋದ್ರ ಮೇಲೇ ಸಿಎಂ ಮೇಲೆ ಕೇಸ್ ಹಾಕಬೇಕು. ಕಾನೂನನ್ನು ವೈಲೇಷನ್ ಮಾಡಿರೋದ್ರ ಮೇಲೇ ಅವರ ಅಪರಾಧಿ ಸ್ಥಾನದಲ್ಲಿ ಇವತ್ತು ನಿಂತಿದ್ದಾರೆ. ಪೊಲೀಸವರಾಗಲ್ಲ ಅಂತ ಹೇಳಿದ್ದಾರೆ. DPR ಅವರ ವೇದಿಕೆ ಮಾಡಿದ್ರೆ ಅದ್ರ ಮೇಲೆ 20-25 ಜನ ಮಾತ್ರ ಇರಬೇಕು ಅಂತಾರೆ. 200 ಜನ ಇದ್ರು, ಅದನ್ನು ವೈಲೇಷನ್ ಮಾಡಿದ್ರಿ. DPR ರೂಲ್ಸನ್ನು ವೈಲೇಷನ್ ಮಾಡಿದ್ರಿ. ಪೊಲೀಸರ ಆದೇಶಗಳನ್ನು ವೈಲೇಷನ್ ಮಾಡಿದ್ರಿ. ಇದು ಯಾವ ಮುಖ್ಯಮಂತ್ರಿ, ಯಾವ ಸೀಮೆ ಮುಖ್ಯಮಂತ್ರಿ ನೀವು? ಕಾನೂನನ್ನು ನೀವು ಗಾಳಿಗೆ ತೂರಿ ಅಲ್ಲಿ ನಿಮ್ಮ ಹೇಳಿದ್ರಿ. ವಿಧಾನಸೌಧದ ಮುಂದೆ ಏನೂ ಆಗಿಲ್ಲ. ವಿಧಾನಸೌಧದ ಮರದ ಮೇಲೆ 25 ಜನ ನಿಂತಿದ್ರು. ಎದುರುಗಡೆ ಇರೋ ಮರದ ಮೇಲೆ 25 ಜನ ಇದ್ರು. ಕಾನೂನದು? ಹೈಕೋರ್ಟು ರಿಸ್ಟ್ರಿಕ್ಟೆಡ್ ಏರಿಯಾ ರೀ. ಹೈಕೋರ್ಟು ಫೈಲ್ಗಳು ಎಂತೆಂಥ ಫೈಲ್ಗಳು ಇರ್ತಾವಲ್ಲಿ, ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಫೈಲ್ಗಳು ಇರ್ತದಲ್ಲಿ ಜಡ್ಜ್ಮೆಂಟ್ ಬರುವಂಥವು. ನೀವು ಹೈಕೋರ್ಟ್ ಮೇಲೆಲ್ಲ ಜನ ಎತ್ತಿ ಓಡಾಡ್ತಾವ್ರೆ ಅಂತಂದರೆ ನಿಮ್ಮ ಸರ್ಕಾರದ ಕಾನೂನು ಎಲ್ಲೋಗಿದೆ, ಸುವ್ಯವಸ್ಥೆ ಎಲ್ಲೋಗಿದೆ? ಇಷ್ಟೆಲ್ಲ ಇದ್ರೂ ಕೂಡ ನಾನೇನು ತಪ್ಪು ಮಾಡಿಲ್ಲ, ನಾನು ಮಾಡಿಲ್ಲ, ನನಗೆ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ, ನನಗೆ ಸಂಬಂಧನೇ ಇಲ್ಲ, ಈ ಕಾರ್ಯಕ್ರಮನೇ ನಂದಲ್ಲ ಅಂತ ಹೇಳಿದ್ರೆ ಜನ ನಂಬ್ತಾರ? ಫಸ್ಟ್ ಜನಕ್ಕೆ ಹೇಳಿ. ಜನದ ಮುಂದೆ ಹೋಗಿ ಪಬ್ಲಿಕಲ್ಲಿ ನಿಂತ್ಬಿಟ್ಟು ಇದು ಕಾರ್ಯಕ್ರಮ ನಂದಲ್ಲ ಅಂತ ಹೇಳಿ. ಸರ್, ಒಂದು ಕಡೆಗೆ ಪೊಲೀಸ್ ಅಧಿಕಾರಿಗಳ ಅಮಾನತು, ಮತ್ತೊಂದು ಕಡೆಗೆ 10 ಲಕ್ಷದಿಂದ 25 ಲಕ್ಷಕ್ಕೆ ಪರಿಹಾರದ ಮೊತ್ತವನ್ನು ಏರಿಕೆ ಮಾಡಿದ್ದಾರೆ. ಸರ್, ತಪ್ಪೋದು. 3 ತನಿಖೆಗಳನ್ನು ಮಾಡ್ತಾ ಇದ್ದಾರೆ, ಒಂದಾದ್ಮೇಲೆ ಒಂದಾದಂತ. ಎಲ್ಲ ಒಂಥರ ಹುಚ್ಚಿಡಿದ್ಬಿಟ್ಟಿದೆ ಈ ಸರ್ಕಾರಕ್ಕೆ. ಹುಚ್ಚಿರ ಥರ, ತೊಗಲಕ್ ಥರ ಆಡ್ತಾ ಇದ್ದಾರೆ. 3 ತನಿಖೆಗಳು. ಈ ಅಮೌಂಟು ಅಷ್ಟೇ, 5 ಲಕ್ಷದಿಂದ 10 ಲಕ್ಷ ಆಯಿತು, 10 ಲಕ್ಷದಿಂದ 25 ಲಕ್ಷ ಆಯಿತು. ನಾವು ಹೇಳ್ತಾ ಇರೋದು 1 ಕೋಟಿ ಕೊಡಿ. ಯಾರು ಕಷ್ಟದಲ್ಲಿದ್ದಾರೋ ಅವ್ರನ್ನ ಹುಡುಕಿ ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರ. ಯಾಕಂದ್ರೆ ಇದನ್ನೇ ಜೀವನ, ಆ ಮಗುನೇ ಜೀವನ ಅವ್ರಿಗೆ. ಅದೇ ಹೋದ್ಮೇಲೆ ಅವ್ರ ಜೀವನ ಇನ್ನು 30-40 ವರ್ಷ ಯಾಕೆ ಜೀವನ ಮಾಡ್ಬೇಕು ಅವ್ರಿಗೆ? ಮುಖ್ಯಮಂತ್ರಿ ಆಗುವಂಥವ್ರು ರೋಡಲ್ಲಿ ಫ್ಲಾಗ್ ಹಿಡ್ಕೊಂಡು ಕಾರಲ್ಲಿ ನೀವು ಪೈಲಟ್ ಮಾಡ್ಕೊಂಬಂದ್ರೆ ಆ ಪೊಲೀಸವ್ರು ಪೈಲಟ್ ಮಾಡೋದು, ನೀವು ಪೈಲಟ್ ಮಾಡ್ತಾರೆ. ಕೊನೆಯದಾಗಿ ಸರ್, ಪ್ರತಿಪಕ್ಷಗಳ ಹೋರಾಟಕ್ಕೆ ಸರ್ಕಾರ ಮಣಿಯುತ್ತೆ, ಯಾರು ತಲೆದಂಡ ಆಗ್ಬೋದು ಅಂತ ತಮ್ಮ ಆಗಲೇಬೇಕು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ತಲೆದಂಡ ಆಗಬೇಕು. ನಾವು ಹೋರಾಟ ಮಾಡೇ ಮಾಡ್ತೀರಿ. ಸತ್ಯಮೇವ ಜಯತೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಪ್ರತಿಪಕ್ಷ ನಾಯಕ ಅಶೋಕ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶ್ರೀನಿವಾಸಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.